ಸ್ನೇಹಿತರೆ ನಮಸ್ತೆ. ಸ್ನೇಹಿತರೆ ನೋಡಿ, ಥೈರಾಯ್ಡ್ಗೆ ತುಂಬ ಜನಗಳಿಂದ ಥೈರಾಯ್ಡ್ಗೆ ಒಂದು ವಿಶೇಷವಾದ ಔಷಧಿ ಇದೆ. ಆದರೆ ಥೈರಾಯ್ಡ್ ಕಾಯಿಲೆ ತುಂಬ ಜನಕ್ಕಿದೆ. ಲೈಫ್ ಲಾಂಗ್ ಮಾತ್ರೆ ತಿನ್ನಬೇಕು, ಪಾಪ ತುಂಬ ಕಷ್ಟಪಡ್ತಾರೆ. ನೋಡಿ, ಆ ಥೈರಾಯ್ಡ್ಗೆ ಇರೋವಂಥ ಔಷಧಿ ಇಲ್ಲೊಂದು ತಾಯಿ ಹೇಳ್ತಾರೆ, ಪಾಪ ಚಿನ್ನಕ್ಕ ಅಂತ. ಆ ತಾಯಿನ ಕೇಳೋಣ. ನೀವು ಮನೇಲೇ ಮಾಡ್ಕೋಬೋದು ಸ್ನೇಹಿತರೆ. ಔಷಧಿನ ₹1 ಖರ್ಚಿಲ್ಲ, ಎಲ್ಲೂ ಹೋಗಿ ನೀವು ಹುಡ್ಕೋ ಅಷ್ಟಿಲ್ಲ. ನೀವು ಹಾಸ್ಪಿಟ್ಲ್ಗೆ ಹೋಗಿ ಥೈರಾಯ್ಡ್ ಸಮಸ್ಯೆ ಹೇಳ್ಕೊಳ್ಳೋದೇ ಬೇಕಾಗಿಲ್ಲ, ಸಂಪೂರ್ಣ ವಾಸಿ ಆಗುತ್ತಂತೆ. ಎಷ್ಟೋ ಜನಕ್ಕೆ ವಾಸಿ ಆಗಿದೆ, ಪಾಪ ತಿಳಿಸ್ತಾವ್ರೆ. ನೀವು ಮನೇಲೇ ಮಾಡ್ಕೊಳ್ಳಿ, ನೀವು ಮಾತ್ರೆ ತಿನ್ನೋದು ಖಂಡಿತ ನಿಂತೋಗುತ್ತೆ. ಪಾಪ ಥೈರಾಯ್ಡ್ ಸಮಸ್ಯೆಯಿಂದ ನಿಮಗೆ ಸಂಪೂರ್ಣ ಗುಣ ಆಗುತ್ತೆ. ಸ್ನೇಹಿತರೆ ಕೇಳವ ಬನ್ನಿ. ಅಮ್ಮ, ನಿಮಗೆ ಇದು ಥೈರಾಯ್ಡ್ ಹೋಗುತ್ತಾ? ಖಂಡಿತ ಇದು ಖಂಡಿತ ಹೋಗುತ್ತಪ್ಪ. ಜೋರಾಗಿ ಹೇಳಿ. ಖಂಡಿತ ಥೈರಾಯ್ಡ್ ಹೊರಟೋಗುತ್ತೆ. ನೀವೇನ್ ತರ ಮಾಡ್ಬೇಕು ಹೇಳಮ್ಮ? ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಬಿಡಿಸ್ಕೋಬೇಕು. ಇದು ಬಿಡಿಸ್ಕೊಂಡು ಒಂದಷ್ಟು ಸೊಪ್ಪು ಇದು ಕುಟ್ಟಕಲ್ಲಲ್ಲಿ ಹಾಕಿ ಚಂದಾಗೆ ಈ ಕಲ್ಲಲ್ಲಿ ಹಾಕಿ ಕುಟ್ಬೇಕು. ಸೊಪ್ಪನ್ನು ಮಾತ್ರ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಬರೀ ಸೊಪ್ಪೆ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ರಸ ತಗೋಬೇಕು. ರಸ ತಕೊಂಡು ಅದಕ್ಕೆ ಒಂದು ಚೂರು ಬೆಲ್ಲ, ಸ್ವಲ್ಪ ಬೆಲ್ಲ, ಒಂದು ಚೂರು ಬೆಲ್ಲ ಹಾಕೊಂಡು ಅದು ಬೆಳಗ್ಗೆ ಬರೀ ಖಾಲಿ ಹೊಟ್ಟೆಲಿ ನೋಡಿ ಸ್ನೇಹಿತರೆ. ಇದನ್ನ ಹೇಳ್ತಾರೆ ನೋಡಿ ಅವರು. ಈ ತರ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ನೋಡಿ, ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಇದನ್ನ ಬರೀ ಎಲೆನ ಮಾತ್ರ ಬಿಡಿಸ್ಕೊಂಡು ಈ ತರ ಕುಟ್ಟಕ್ಕಲ್ಲಿದ್ರೆ ಮಾಡ್ಕೋಬಹುದು, ಇಲ್ಲ ಹಂಗೆ ಕುಟ್ಕೋಬಹುದು. ಮಿಕ್ಸಿಲಂತೂ ಹಾಕ್ಬೇಡ್ದಂತೆ. ಮಿಕ್ಸಿಲಿ ಹಾಕಿದ್ರೆ ಅದ್ರ ಹೀಟ್ಗೆ ಅದ್ರ ರಸ ಹೋಗ್ಬಿಡುತ್ತೆ ಅಂತಾರೆ. ಕುಟ್ಕೊಂಡು ಅದೆಲ್ಲ ರಸ ಮಾಡಿಕೊಂಡು ಆ ರಸನ ಜ್ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕಂತೆ. ಆ ಬೆಲ್ಲ ಹಾಕೊಂಡು ಖಾಲಿ ಹೊಟ್ಟೆಲಿ ಕುಡಿಬೇಕಂತೆ ಸ್ನೇಹಿತರೆ. ಖಾಲಿ ಹೊಟ್ಟೆಲ್ಲ ಕುಡಿಬೇಕು. ಎಷ್ಟು ವಾರ ಕುಡಿಬೇಕು? 20 ದಿನ ಕುಡಿದ್ರೆ ಸಂಪೂರ್ಣ ವಾಸಿ ಆಗೋಗುತ್ತಾ? ಥೈರಾಯ್ಡೇ ಇರಲ್ಲ ನೋಡಿ ಸ್ನೇಹಿತರೆ. ಆಮೇಲೆ ಈರುಳ್ಳಿ ಇದು ಬೆಳಗ್ಗೆ ಸಾಯಂಕಾಲ ನೀವು ಗಂಟ್ಲಿಗೆ ನೋಡಿ ಈ ತರ ಮಾಡ್ಬೇಕು. ಮಸಾಜ್ ಮಾಡ್ಬೇಕು ಈರುಳ್ಳಿನ. ಎಷ್ಟು? 5 ನಿಮಿಷ 10 ನಿಮಿಷನಾ? 10 ನಿಮಿಷ ಮಸಾಜ್ ಮಾಡ್ಬೇಕು. ನೋಡಿ ಸ್ನೇಹಿತರೆ, ಈರುಳ್ಳಿ ಇದೆಯಲ್ಲ ನೋಡಿ, ತೋರಿಸ್ತಾವ್ರೆ ನೋಡಿ. ಈ ಈರುಳ್ಳಿನ ತಗೊಂಡು ಗಂಟ್ಲು ಕತ್ತು ಎಲ್ಲಿದೆ ಆ ಭಾಗದಲ್ಲಿ ನೀವು ಒಂದು 5 ನಿಮಿಷ 10 ನಿಮಿಷ ಈ ತರ ಮಸಾಜ್ ಮಾಡ್ಬೇಕಂತೆ. ಯಾವ ತರ ಮಾಡ್ಬೇಕು? ಮಸಾಜು ಕತ್ತಲ್ಲ ಆ ತರ ಮಸಾಜ್ ಮಾಡ್ಕೋಬೇಕು. 3 ಟೈಮ್ ಮಾಡ್ಬೇಕಂತೆ ದಿನಕ್ಕೆ. 3 ಟೈಮ್ ಮಾಡಿದ್ರೆ ಮಧ್ಯಾಹ್ನ 3 ಟೈಮ್ ಮಸಾಜ್ ಮಾಡಿದ್ರೆ ನಿಮ್ಗೆ ಥೈರಾಯ್ಡೇ ಇರಲ್ಲ ನೋಡಿ ಸ್ನೇಹಿತರೆ. ನೋಡಿ ಹೇಳ್ತಾವ್ರೆ ನೋಡಿ, ಕೊತ್ತಂಬರಿಯಿಂದ ಈರುಳ್ಳಿಯಿಂದ ಥೈರಾಯ್ಡ್ ಮಾಯ ಆಗತ್ತೆ ರೀ. ನೆಂಬಿ ಸ್ನೇಹಿತರೆ, ನಂಬಿ. ಎಷ್ಟೋ ಜನ ಪಾಪ ಥೈರಾಯ್ಡಿಂದ ಬಳಗ್ತಾ ಇದ್ದೀರಾ ಸ್ನೇಹಿತರೆ. ನಂಬಿ ಇದೊಂದು ಪಾಪ ನಿಮ್ಮ ಮನೇಲೆ ಮಾಡ್ಕೋಬೋದು. ನಿಮ್ಗೆ ಯಾವ ಖರ್ಚು ಇಲ್ಲ, ಏನೂ ಇಲ್ಲ. ನೀವು ಮನೇಲೆ ಒಂದು ಕಟ್ ಕೊತ್ತಂಬರಿ ಸೊಪ್ಪು ತಂದ್ರೆ, ನಾಟಿ ತಂದ್ರೆ ಇನ್ನೂ ಚೆನ್ನಾಗಿರುತ್ತಂತೆ. ನಾಟಿ ಈರುಳ್ಳಿ ಇದು